ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಉಮಾದೇವಿ. ಇಂದು ಪ್ರಥಮ ಸೆಮಿಸ್ಟರ್ ಪ್ರಥಮ BAಗೆ ಇರುವಂತಹ ವಿಷಯವಾದ ರಾಜ್ಯಶಾಸ್ತ್ರ. ಇದರ ಒಂದು ವಿಷಯ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ದ ಕೋರ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಇದರ ಒಂದು 4ನೆಯ ಅಧ್ಯಾಯವಾದ ದ ಲಾ, ಕಾನೂನು. ಇಂದು ನಾವು ಇದರ ಬಗ್ಗೆ ಚರ್ಚಿಸೋಣ. ಲೆಟ್ ಅಸ್ ಬಿಗನ್ ವಿತ್ ಕೋರ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಪ್ರೋಗ್ರಾಮ್ BA ಪೊಲಿಟಿಕಲ್ ಸೈನ್ಸ್, ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್, ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ BA, ಸೆಷನ್ 36. ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ. ಅಧ್ಯಯನದ ಧ್ಯೇಯೋದ್ದೇಶಗಳನ್ನು ನೋಡುವುದಾದರೆ, ಇನ್ ದಿಸ್ ಸೆಷನ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಲಾ. ಇದರ ಅಧ್ಯಯನದ ಧ್ಯೇಯೋದ್ದೇಶಗಳು ವಿದ್ಯಾರ್ಥಿಗಳಿಗೆ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗಿವೆ. ಇಂಟ್ರೊಡಕ್ಷನ್ ಆಫ್ ಲಾ, ಕಾನೂನಿನ ಪೀಠಿಕೆ. ಲಾ, ಕಾನೂನು. ಲಾ ಈಸ್ ಎ ಸೋಷಿಯಲ್ ಆ್ಯಂಡ್ ಗ್ರೋಸ್ ಆ್ಯಂಡ್ developments with the growth and development of society. New developments of society creates new problems and law is required to deal with those problems. In order to keep peace and society, the definition and scope of law must continue to change. The result is that the definition of law given at a particular time. ಕಾನೂನು ಎಂಬ ಪದವು ಮನುಷ್ಯನ ಸಾಂಘಿಕ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಮಾನವನ ಚಟುವಟಿಕೆಯನ್ನು ನಿಯಂತ್ರಿಸುವ ಮತ್ತು ಮಾರ್ಗದರ್ಶನ ನೀಡುವ ನಿಯಮಗಳನ್ನು ಕಾನೂನು ಎಂದು ಹೇಳಲಾಗುತ್ತದೆ. ಏಕೆಂದರೆ ಸಮಾಜದಲ್ಲಿ, ರಾಜ್ಯದಲ್ಲಿ ಜನರ ನಡವಳಿಕೆಯನ್ನು ನಿಯಂತ್ರಣದಲ್ಲಿಡಲು ಹಾಗೂ ಎಲ್ಲ ವರ್ಗಗಳಿಗೂ ಸಮಾನ ರಕ್ಷಣೆಯನ್ನು ಒದಗಿಸಲು ಅತ್ಯಗತ್ಯವಾದ ಕಾನೂನನ್ನು ರಾಜ್ಯದ ಮೂಲ ಸ್ವಭಾವವೆಂದು ಪರಿಗಣಿಸಲಾಗಿದೆ. ಅಂದರೆ ಸಮಾಜದಲ್ಲಿ ಕಾನೂನು ಅತ್ಯಂತ ಅವಶ್ಯಕವಾಗಿದೆ. ಲಾ ಈಸ್ ಪ್ರಿನ್ಸಿಪಲ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಸ್ಟಾಬ್ಲಿಷ್ಡ್ ಇನ್ ಎ ಕಮ್ಯುನಿಟಿ ಬೈ ಸಮ್ ಅಥಾರಿಟಿ ಆ್ಯಂಡ್ ಅಪ್ಲಿಕೇಬಲ್ ಟು ಇಟ್ಸ್ ಪೀಪಲ್, ವೆದರ್ ಇನ್ ದ ಫಾರ್ಮ್ ಆಫ್ ಲೆಜಿಸ್ಲೇಷನ್ ಆರ್ ಕಸ್ಟಮ್ ಆಫ್ ಪಾಲಿಸೀಸ್ ರೆಕಗ್ನೈಸ್ಡ್ ಆ್ಯಂಡ್ ಎನ್ಫೋರ್ಸ್ಡ್ ಬೈ ಸ್ಟೇಟ್ ಅಥಾರಿಟಿ. ದ ಸಿಸ್ಟಮ್ ಆಫ್ ರೂಲ್ಸ್ ವಿಚ್ ಅ ಪರ್ಟಿಕ್ಯುಲರ್ country or community recognizes as regulating the actions of its members and which it may enforce by the imposition of penalties. Law is subject matter or jurisprudence. It is any rule of action and includes any standard or pattern to which actions are to be conformed. It means a body of rules of conduct, action or behavior of person made and enforced by the state. It expresses the rule of human action. It is general rule of external human action enforced by a sovereign political authority. ಈ ಕಾನೂನು ಎನ್ನುವುದು ಮನುಷ್ಯನ ಸಾಂಘಿಕ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳಬಹುದು. ಕಾನೂನಿನಿಂದ ಯಾರೂ ಹೊರಪಟ್ಟಿಲ್ಲ. ಏಕೆಂದರೆ ಮಾನವನ ಚಟುವಟಿಕೆಯನ್ನು ನಿಯಂತ್ರಿಸುವ ಮತ್ತು ಮಾರ್ಗದರ್ಶನ ನೀಡುವ ನಿಯಮಗಳನ್ನು ನಾವು ಕಾನೂನು ಅಂತ ಕರಿತೀವಿ. ಏಕೆಂದರೆ ಜನರ ನಡವಳಿಕೆಯನ್ನು ನಿಯಂತ್ರಣದಲ್ಲಿಡಲು ಹಾಗೂ ಎಲ್ಲ ವರ್ಗಗಳಿಗೂ ರಕ್ಷಣೆಯನ್ನು ಒದಗಿಸಬೇಕಾದ್ರೆ ನಮಗೆ ಕಾನೂನು ಅತ್ಯಗತ್ಯವಾಗಿದೆ ಅಂತ ಹೇಳಬಹುದು. ಅಂತಂದರೆ ಕಾನೂನು ಎನ್ನುವುದು ತುಂಬ ಅವಶ್ಯಕವಾದಂಥ ಒಂದು ವಿಷಯ ವಸ್ತುವಾಗಿದೆ. ಇಲ್ಲಿ ಲಾ ಎಂಬ ಆಂಗ್ಲ ಪದವು ಲ್ಯಾಗ್ ಎಂಬ ಓಲ್ಡ್ ಟ್ಯೂಟಾನಿಕ್ ರೂಟ್ ಲ್ಯಾಗ್ನಿಂದ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಯಾವುದಾದರೂ ವಿಷಯವನ್ನು ಸ್ಥಿರಪಡಿಸುವುದು ಅಥವಾ ಒಂದೇ ಸಮನಾಗಿರಿಸುವುದು ಅಥವಾ ನಿಶ್ಚಿತ ನಿಯಮ ಅಂತ ಹೇಳಲಾಗುತ್ತೆ. ಅಂದರೆ ಖಚಿತವಾದಂಥ ಒಂದು ನಿಯಮ ಅಥವಾ ಪದ್ಧತಿ ಅಂತ ಹೇಳಲಾಗುತ್ತದೆ. ಆದುದರಿಂದ ಏನಾಗಿದೆ, ಇಲ್ಲಿ ಲಾ ಎಂಬ ಇಂಗ್ಲಿಷ್ ಪದದ ಕನ್ನಡ ರೂಪಾಂತರವೇ ಕಾನೂನಾಗಿದೆ. ಕಾನೂನಂದರೆ ಎಲ್ಲರಿಗೂ ಒಂದೇ ಎಂಬ ಭಾವವನ್ನು ಒಳಗೊಂಡಿದ್ದು, ಅದರಲ್ಲಿ ಕಾನೂನು ಎಲ್ಲರಿಗೂ ಏಕರೀತಿಯಾದಂಥ ಒಂದು
ಎಲ್ಲರಿಗೂ ಸಮಾನ ರೂಪವಾಗಿ ಅನ್ವಯವಾಗುವಂತೆ ಇರಬೇಕು ಎನ್ನುವುದೇ ಒಂದು ಕಾನೂನು ಅಥವಾ ಕಾನೂನಿನ ನಿಯಮ ಅಂತ ಹೇಳ್ಬೋದು. ಈಗ ಮೊಟ್ಟ ಮೊದಲಿಗೆ ರಾಜ್ಯಶಾಸ್ತ್ರವೆನ್ನುವುದು ಗ್ರೀಕ್ ನಗರ ರಾಜ್ಯಗಳಲ್ಲಿ ಹುಟ್ಟಿಕೊಂಡಿತು ಅಂತ ನಾವು ಹೇಳ್ತೀವಿ. ಆ ಗ್ರೀಕ್ ನಗರ ರಾಜ್ಯಗಳಲ್ಲಿ ಅರಿಸ್ಟಾಟಲ್ರವರು ಏನು ಅಭಿಪ್ರಾಯ ಪಟ್ಟರಂದರೆ, ಮಾನವನು ಸಂಘಜೀವಿ, ಮಾನವನು ಸಾಮಾಜಿಕ ಪ್ರಾಣಿ, ಸಂಘಜೀವಿಯಾಗಿರೋದ್ರಿಂದ ಸಾಂಘಿಕ ಜೀವನವನ್ನು ನಡೆಸೋದ್ರಿಂದ ಅವನು ಸಮಾಜವನ್ನು ಬಿಟ್ಟು ಬದುಕುವುದು ಅತ್ಯಂತ ಕಷ್ಟಕರವಾದಂಥದ್ದಾಗಿದೆ. ಹೀಗಾಗಿ ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸಮಾಜವನ್ನು ರೂಪಿಸಿಕೊಂಡ ಮನುಷ್ಯನು, ಕುಟುಂಬ ಮತ್ತು ಸಮಾಜದಲ್ಲಿ ವಾಸಿಸಲ್ಪಡುವಂಥ ಮನುಷ್ಯನು ರಾಜ್ಯ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಳ್ತಾನೆ. ಅಂದರೆ ಈ ರಾಜ್ಯ ಅನ್ನೋ ಸಂಸ್ಥೆಯಲ್ಲಿ ಏನಿದೆ, ಮನುಷ್ಯನ ಆಸೆ ಆಕಾಂಕ್ಷೆಗಳು, ಬೇಕು ಬೇಡಿಕೆಗಳನ್ನು ಮತ್ತು ರಕ್ಷಣೆ ಭದ್ರತೆಯನ್ನು ಒದಗಿಸಿಕೊಳ್ಳಲು ಅವನು ರಾಜ್ಯ ಅನ್ನೋ ಸಂಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ತಾನೆ. ಈ ರಾಜ್ಯ ಅನ್ನೋ ಸಂಸ್ಥೆಯಲ್ಲಿ ಅವನು ತನ್ನ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿ ನಿಯಮಗಳು ಶುರುವಾಗ್ತವೆ, ಅಂದರೆ ಪ್ರಾರಂಭವಾಗ್ತವೆ. ಈಗ ರಾಜ್ಯ ಅನ್ನೋ ಪರಿಕಲ್ಪನೆಯಲ್ಲಿ ರಾಜ್ಯದ ಜೊತೆಯಲ್ಲಿ ರಾಜ್ಯದ 4 ಮೂಲಾಂಶಗಳಾದ ಜನಸಂಖ್ಯೆ, ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರ, ಈ 4 ವಿಷಯ ವಸ್ತುಗಳು ಒಳಗೊಂಡಂಥ ಒಂದು ರಾಜ್ಯದ ಕಲ್ಪನೆ, ಒಂದು ರಾಜ್ಯ ಸಂಸ್ಥೆ ಏನಾಗಿದೆ ಗೊತ್ತಾ, ಇಲ್ಲಿ ನೀತಿ ನಿಯಮಗಳನ್ನು ಒಳಗೊಂಡಿದೆ. ಅಂದರೆ ರಾಜ್ಯವೇ ಶ್ರೇಷ್ಠವಾದಂಥ ಸಂಸ್ಥೆಯಾಗಿದ್ದು ಅದರಲ್ಲಿ ಪರಮಾಧಿಕಾರ ಎನ್ನುವುದು ಒಂದು ಶ್ರೇಷ್ಠವಾದಂಥ ಆಜ್ಞೆಯಾಗಿ ಹೊರಪಡಲ್ಪಟ್ಟಿದೆ. ಅಂದರೆ ಈ ಪರಮಾಧಿಕಾರದ ಒಂದು ಹಿನ್ನೆಲೆಯಲ್ಲಿ ಅಥವಾ ಪರಮಾಧಿಕಾರದ ನೇತೃತ್ವದಲ್ಲಿ ಏನು ಮಾಡಲಾಗಿದೆ ಅಂದರೆ ನೀತಿ ನಿಯಮಗಳನ್ನು ರೂಪಿಸಲಾಗಿದೆ. ಈ ನೀತಿ ನಿಯಮಗಳನ್ನು ಹೊರಡಿಸಬೇಕಾದ್ರೆ ಅಥವಾ ಹೊರಡಿಸಿದಂಥ ಆಜ್ಞೆಗಳನ್ನು ನಾವು ಪಾಲಿಸಬೇಕಾದ್ರೆ ಅಲ್ಲಿ ನಮಗೆ ಕಾನೂನು ಅತ್ಯವಶ್ಯಕವಾದಂಥದ್ದು. ಕಾನೂನು ಅಂದರೆ ನೀತಿ ನಿಯಮಗಳು, ಕಾನೂನು ಅಂದರೆ ನ್ಯಾಯವನ್ನು ಒದಗಿಸುವುದು. ಅಂದರೆ ನಾವು ಎಲ್ಲರೂ ಸಮಾನವಾದ ರೀತಿಯಲ್ಲಿ ಬದುಕಬೇಕಾದ್ರೆ ಕಾನೂನು ಎಲ್ಲರಿಗೆ ಒಂದೇ ರೀತಿಯಾಗಿಂತ ಇರಬೇಕು. ಅಂದರೆ ಈಗ ನೋಡ್ತೀರಾ ನೀವು, ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬ ಪ್ರಜೆಯು, ಸರ್ವಾಧಿಕಾರತ್ವ ಸರ್ಕಾರ ಆಗಿರ್ಬೋದು ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಆಗಿರ್ಬೋದು, ಆ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ನಾಗರಿಕನಿಗೂ ಒಂದೇ ರೀತಿಯಾದಂಥ ಕಾನೂನಿನ ಅನ್ವಯ ಅತ್ಯವಶ್ಯಕತೆ ಇದೆ. ಅಂದರೆ ಕಾನೂನು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತಂದರೆ, ಕಾನೂನಿಲ್ಲದೆ ನಮ್ಮ ಜೀವನ ಅಸ್ತವ್ಯಸ್ತಗೊಳ್ಳುತ್ತದೆ. ಯಾಕಂದರೆ ನೀವು ನೋಡ್ತೀರಾ, ರಾಜ್ಯದಲ್ಲಿ ನಾವು ವಾಸಿಸಬೇಕಾದ್ರೆ ನಾಗರಿಕನಾದವನು ಒಂದು ಕ್ರಮಬದ್ಧವಾದಂಥ ಜೀವನವನ್ನು ನಡೆಸಬೇಕಾಗತ್ತೆ, ಒಂದು ಶಿಸ್ತಿನ ಒಂದು ಜೀವನವನ್ನು ನಡೆಸಬೇಕಾಗತ್ತೆ. ಆ ಒಂದು ಜೀವನವನ್ನು ನಡೆಸುವಲ್ಲಿ ಕಾನೂನಿನ ಪಾತ್ರ ಬಹಳ ಮುಖ್ಯವಾದಂಥದ್ದು. ಶ್ರೇಷ್ಠ ವ್ಯಕ್ತಿ ಕನಿಷ್ಠ ವ್ಯಕ್ತಿಗೆ ನೀಡುವಂಥ ಆಜ್ಞೆಯ ಪರಮಾಧಿಕಾರ ಇದೆಯಲ್ಲ, ಆ ಆಜ್ಞೆ ಏನಾಗಿರುತ್ತೆ, ಕಾನೂನಿನ ಮುಖಾಂತರ ಹೊರಡಿಸಲ್ಪಟ್ಟಿರುತ್ತೆ ಅಥವಾ ಕಾನೂನಿನ ಒಂದು ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಅಂದರೆ ಆ ಆಜ್ಞೆಯನ್ನು ಪಾಲಿಸಬೇಕಾದವರು ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯ. ಅವನಿಗೆ ಅಧೀನನಾಗಿ ಅಂತಂದರೆ ಪ್ರತಿಯೊಬ್ಬ ಪ್ರಜೆಯು ಆ ಆಜ್ಞೆಯನ್ನು ಸ್ವೀಕರಿಸಬೇಕಾಗುತ್ತೆ ಮತ್ತು ಪಾಲಿಸಬೇಕಾಗುತ್ತೆ. ಆ ಆಜ್ಞೆಯನ್ನು ಸ್ವೀಕರಿಸಲಿಲ್ಲ ಅಂದರೆ, ಆ ನಿಯಮವನ್ನು ಉಲ್ಲಂಘಿಸಿದರೆ ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಹೀಗಾಗಿ ಶಕ್ತಿ, ಅಧಿಕಾರ, ಪ್ರಾಧಿಕಾರ, ನ್ಯಾಯಬದ್ಧವಾದಂಥ ಅಧಿಕಾರ ಇವೆಲ್ಲವುಗಳು ಕೂಡ ರಾಜ್ಯದಲ್ಲಿ ಏನಾಗಿವೆ ಅಂತಂದರೆ ನಮ್ಮ ಹಿತರಕ್ಷಣೆಗೋಸ್ಕರ, ನಮ್ಮ ಭದ್ರತೆಗೋಸ್ಕರ ಮತ್ತು ಸುಗಮವಾದಂಥ ಒಂದು ಸುಸಂಸ್ಕೃತವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ನಮಗೆ ಕಾನೂನು ಅತ್ಯವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಾನೂನಿನ ಹೊರತಾಗಿ ಯಾವ ರಾಷ್ಟ್ರವೂ ಇಲ್ಲ. ಸಂವಿಧಾನಾತ್ಮಕವಾಗಿ ಹೊರಡಿಸಲ್ಪಟ್ಟಂಥ ಕಾನೂನು ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗುತ್ತೆ ಮತ್ತು ಪ್ರತಿಯೊಬ್ಬ ಪ್ರಜೆಯು ಅದನ್ನು ಪಾಲಿಸಬೇಕು ಅಂತ ಹೇಳಲಾಗುತ್ತೆ. ಸೊ ಹೀಗಾಗಿ ಕಾನೂನು ಎಂದರೇನು ಅಂತ ನಾವು ತಿಳ್ಕೊಂಡಿವಿ. ಈಗ summary. This session in this chapter helps the student to understand basic ideas of the law. ಇದರ ಅಧ್ಯಯನದ ಫಲಿತಾಂಶವು ವಿದ್ಯಾರ್ಥಿಗಳಿಗೆ ಕಾನೂನಿನ ಬಗ್ಗೆ ಇರುವ ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಅಂದರೆ ಸಾಮಾನ್ಯವಾಗಿ ನೀವು ನೋಡ್ತೀರಾ, ಇಂಟ್ರೊಡಕ್ಷನ್ ಆಫ್ ಲಾ, ಕಾನೂನಿನ ಒಂದು ಪೀಠಿಕೆಯಲ್ಲಿ ಕಾನೂನು ಎಲ್ಲರಿಗೂ ಅನ್ವಯವಾಗುತ್ತೆ. ಈ ಲ್ಯಾಗ್ ಅನ್ನೋ ಟ್ಯೂಟನಿಕ್ ಪದದಿಂದ ಬಂದಿರುವಂಥ ಈ ಇಂಗ್ಲಿಷ್ ಪದವಾದ ಕನ್ನಡಕ್ಕೆ ಅನುವಾದವಾದ ಕಾನೂನು ಅನ್ನೋದು ಏನಾಗಿದೆ, ನೀತಿ ನಿಯಮಗಳ ಒಂದು ಸಾರವಾಗಿದೆ, ನೀತಿ ನಿಯಮಗಳನ್ನು ಹೊಂದಿದೆ.
ಇಂಥ ಒಂದು ಕಾನೂನು ನಮ್ಮ ಹಿತರಕ್ಷೆಗಳಿಗೆ, ಪ್ರಜೆಗಳ ಹಿತರಕ್ಷಣೆಗಳಿಗೆ, ಭದ್ರತೆಗೆ ಮತ್ತು ಅವನ ನಡವಳಿಕೆಯನ್ನು, ರಾಜಕೀಯ ನಡವಳಿಕೆಯನ್ನು ಅಥವಾ ಎಲ್ಲ ರೀತಿಯಾದಂಥ ರಾಜ್ಯದಲ್ಲಿ ಅವನು ವಾಸಿಸಬೇಕಾದರೆ ಅವನ ನಡವಳಿಕೆಯನ್ನು ನಿಯಂತ್ರಿಸುವಂಥ ಮತ್ತು ಅವನಿಗೆ ರಕ್ಷಣೆಯನ್ನು ಒದಗಿಸುವಂಥ ಒಂದು ಪ್ರಕ್ರಿಯೆ ಯಾವುದಾಗಿದೆ? ಕಾನೂನಾಗಿದೆ. ಗಾರ್ನರ್ ಅವರು ಹೇಳ್ತಾರೆ, ಮನುಷ್ಯನು ರಾಜ್ಯದಲ್ಲಿಯೇ ಹುಟ್ಟಿ ರಾಜ್ಯದಲ್ಲಿಯೇ ಅಂತ್ಯಗೊಳ್ತಾನೆ ಅಂತ. ಅಂದರೆ ಸಾಮಾನ್ಯವಾಗಿ ಏನಾಗಿದೆ, ರಾಜ್ಯಶಾಸ್ತ್ರದಲ್ಲಿ ಮನುಷ್ಯನ ವರ್ತನೆ, ಮನುಷ್ಯನ ರಾಜಕೀಯ ಚಟುವಟಿಕೆಗಳು, ಮನುಷ್ಯನ ವರ್ತನೆ, ಹ್ಯೂಮನ್ ಬಿಹೇವಿಯರ್ ಏನಿದೆಯಲ್ಲ, ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಕಾಸಗೊಳ್ಳುವುದರಿಂದ ಮತ್ತು ರಾಜ್ಯದೊಂದಿಗೆ ಅವನು ಪ್ರಾರಂಭಿಸಿ ರಾಜ್ಯದೊಂದಿಗೆ ಅವನ ಜೀವನ ಅಂತ್ಯಗೊಳಿಸಿಕೊಳ್ಳುವುದರಿಂದ ಇಲ್ಲಿ ಕಾನೂನು ಬಹಳ ಮುಖ್ಯವಾಗಿ ಅವನು ಪಾಲಿಸಬೇಕಾಗಿದೆ. ಕಾನೂನು ಮತ್ತು ಅಥವಾ ನೀತಿ ನಿಯಮವನ್ನು ಉಲ್ಲಂಘಿಸಿದರೆ ಅಥವಾ ಪಾಲಿಸದಿದ್ದರೆ ಕಠಿಣವಾದಂಥ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಕಾನೂನು ಏತಕ್ಕೋಸ್ಕರ ನಿರ್ಮಾಣವಾಗಿದೆ ಅಂದರೆ ಮನುಷ್ಯನ ಒಂದು ನಿಯಂತ್ರಣತೆಗೆ, ಅವನ ಬಾಹ್ಯ ಮತ್ತು ಆಂತರಿಕ ನಿಯಂತ್ರಣ, ಎರಡೂ ರೀತಿಯಾದಂಥ ಒಂದು ನಿಯಂತ್ರಣ, ಒಂದು ಭಯದ ವಾತಾವರಣ. ಅಂದರೆ ಏನಂದರೆ ನೀತಿ ನಿಯಮಗಳು ಇದ್ದರೆ ಅವನು ಕ್ರಮಬದ್ಧವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಅಂಥ ರಾಷ್ಟ್ರವು ಏನಾಗುತ್ತೆ, ಸುಖ ಮತ್ತು ಶಾಂತಿಯಿಂದ ಕೂಡಿದ್ದಾಗಿರುತ್ತೆ. ಈ ನೋಡ್ತಿರೋ ಅನೇಕ ಒಂದು ರೀತಿಯಾದಂಥ ಅಶಿಸ್ತಿನಿಂದ ಕೂಡಿರೋದಂಥ ಅನ್ಯಾಯ ನಡೀತಾ ಇದ್ದಾವೆ. ಕಾನೂನಿಲ್ಲದೆ ಏನಾಗುತ್ತೆ, ಎಲ್ಲವೂ ಅಸ್ತವ್ಯಸ್ತ ಆಗುತ್ತೆ, ಅಶಿಸ್ತಿನಿಂದ ಕೂಡುತ್ತೆ, ಅನ್ಯಾಯವಾಗುತ್ತೆ. ಅದಕ್ಕೆ ನ್ಯಾಯಯುತವಾಗಿ ಬದುಕಬೇಕಾದ್ರೆ ಮನುಷ್ಯನಿಗೆ ಕಾನೂನು ಅತ್ಯಗತ್ಯವಾಗಿದೆ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ನಮಸ್ಕಾರ, ಧನ್ಯವಾದಗಳು, ನಮಸ್ಕಾರ.